ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸರ್, ಅವರು ಗೂಡು ಗ್ರಾಮದಿಂದ ರೈತರು ಬಂದಿರೋದು ಸರ್. ತಪ್ಪು ಮಾಹಿತಿಯಿಂದ ಹಿಂದಾಗಿ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಹೇಳಿದ್ದಾರೆ. ಏನಂತ ಹೇಳಿದರೆ, ಜೋಳ ಎಲ್ಲ ಸ್ಟಾಕ್ ಮಾಡಿ ಒಂದು ಗೋಡೆನಾಗ ಹಾಕಿದಾರೆ ಅಂತ ಹೇಳಿದ್ದಾರೆ. ನಮ್ದೇನು, ನಮ್ಮ ರೈತರು ಬೆಳೆದಂತ ಮಾಲ್ ಅದು, ನಮ್ಮದು. ತಪ್ಪು ಮಾಹಿತಿಯಿಂದ ಇವ್ರು ಏನ್ ಹೇಳಿದಾರೆ, ರಾತ್ರಿ ಏಸನ್ ಅವ್ರು ಕಳಿಸ್ಕೊಟ್ಟಿದ್ದಾರೆ, ನಾವು ನೋಡ್ಕೊಂಬರ್ರಿ ಏನೋ ಸೀಸ್ ಮಾಡ್ರಂತ. ನಾವು ಕಷ್ಟ ಬೆಳೆದಂತ ಮಾಲ್ ಅದು, ನಮ್ಮದು ಜೋಳ. ಇವ್ರ ಹಂಗೆ ಯಾವ ಆಧಾರ ಮೇಲೆ ಇವ್ರು ಸೀಸ್ ಮಾಡ್ತಾರೆ ಸರ್? ಇವರು ನಮ್ಮ ರೈತರ ಮಾಲ್ ಸರ್. ಪಾಣಿ ಸಹಿತ ತಂದಿವಿ ನಾವು, 31 ಜನ ನಾವು ರೈತರಲ್ಲಿ. ಪಾಣಿ ಸಹಿತ ಏನೇ ಎವಿಡೆನ್ಸ್ ಐತೆ ನಮ್ಮ ಹತ್ರ. ಅದಕ್ಕೆ ಸಾಹೇಬ್ರನ್ನ ಕಾಣ್ಬೇಕಂತೇಳಿ ನಾವು ಇಲ್ಲಿ ಬಂದಿದ್ದೀವಿ, ಮನವಿ ಸ್ಪೀಕರ್ ಮಾಡ್ಬೇಕಂತೇಳಿ. ಸೀಸ್ ಮಾಡಿದ್ದಾರೆ, ಸೀಸ್ ಮಾಡಿಲ್ಲ, ಮಾಡಕ್ ಹೋಗಿದ್ದಾರೆ. ನಮ್ಮ ಅಧಿಕಾರಿಗಳನ್ನ ಅಲ್ಲಿ ಬಿಟ್ಟಿದ್ದಾರೆ, ಅವರು ಅವರೆಲ್ಲ ಕಳಿಸ್ಬಿಟ್ಟಿದಾರ. ಸೀಸ್ ಮಾಡಂತ ಅವ್ರು ಕಳಿಸಿದಾರ. ಅದಕ್ಕೆ ನಾವು ಇಲ್ಲಿ ಬಂದಿದ್ವಿ ಸರ್, ತಮ್ಮ ಡಿ ಸಿ ಸಾಹೇಬ್ನ ಕಾಣ್ಬೇಕಂತೇಳಿ ಬಂದಿದ್ವಿ ನಾವು. ರಾತ್ರಿ ಏಕಾಏಕಿ ಬಂದು ಡಿ ಸಿ ಸಾಹೇಬ್ರು ಮತ್ತೆ ಅವ್ರ ಎ ಸಿ ಸಾಹೇಬ್ರು ಮತ್ತೆ ಅವ್ರ ಸಿಬ್ಬಂದಿ ಮತ್ತೆ ಎಲ್ಲರೂ ಬಂದು ರಾತ್ರಿ ವೇಳೆಯಲ್ಲಿ ಬರೋಷ್ಟು ಅವಶ್ಯಕತೆ ಇದ್ದಿಲ್ಲ. ಅದು ಬಿಟ್ಟು ರೈತರಿಗೆ ಎಷ್ಟು ತೊಂದರೆ ಆಗ್ತಿತ್ತು ಎಂಬುದು ಅವ್ರು ತಿಳ್ಕೋಬೇಕು. ಆದ್ರೆ ಬೆಳಿಗ್ಗೆ ಬಂದು ಏನಾದ್ರು ಮಾತ್ರ ಒಂದು 15 ದಿನದಿಂದ ಗೂಡನಲ್ಲಿ ಅವರು ರೈತರು ಬಂದು ಇಟ್ಟಿದ್ದಾರೆ. ಸುಮಾರು ಎಷ್ಟು ಜನ ಇಟ್ಟಿದ್ದಾರೆ ಅಂದ್ರೆ ಸರ್, ಸುಮಾರು ರೈತರು ಇವರೆಲ್ಲ ಎಷ್ಟೆಷ್ಟು ಕಿಂಟಲ್ ಇದಾವೆ, ಎಷ್ಟು ಚೀಲಗಳು ಇದಾವೆ ಅಂತ ಎಲ್ಲ ಡಿಟೇಲ್ ಆಗಿ ನಮ್ಮ ಹತ್ರ ಇದೆ. ಆದ್ರೆ ಕೂಡ ಪಾಣಿ ಕೂಡ ಎಲ್ಲ ಇದೆ ಸರ್. ಈ ತರ ಮಾಡಬಾರ್ದಾಯ್ತು, ಮಾಡಿದ್ದಾರೆ ಆಗ್ಲಿ. ಯಾರ್ದು ಅದು ಏನಿದ್ರು ಕೂಡ ಸರ್ಕಾರ ರೈತರ ಮಾಲು ರೈತರಿಗೆ ಮತ್ತೆ ಇದು ಮಾಡ್ಬೇಕಂತೇಳಿ ನಾವು ಹೇಳ್ತೀವಿ ಸರ್. ನಮ್ ಡಿಮ್ಯಾಂಡ್ ರೈತರದ್ದು ಏನಿದೆ, ಇದು ಏನೈತೆ GPS ಆದ್ಮೇಲೆ GPS ಆಗ್ತದೆ. GPS ಆದ್ಮೇಲೆ ಅವರು ಖರೀದಿ ಮಾಡುವಾಗ ನಾವು ಎಲ್ಲ ಕೊಡ್ತೀವಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.